ಭಾರತದ ಇತಿಹಾಸದಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ದಯಾಮಯ ರಾಜನಾಗಿ ಹೆಸರಾಗಿರುವವರು ಸಾಮ್ರಾಟ್ ಅಶೋಕ್. ಒಬ್ಬ ಕ್ರೂರ ಯೋಧನು ಹೇಗೆ ಧರ್ಮಪ್ರಿಯ ರಾಜನಾದನು, ಒಂದು ಯುದ್ಧವು ಅವನ ಜೀವನವನ್ನು ಹೇಗೆ ಸಂಪೂರ್ಣವಾಗಿ ಬದಲಿಸಿತು. ಇದು ಕೇವಲ ಒಂದು ರಾಜನ ಕಥೆಯಲ್ಲ, ಇದು ಮಾನವೀಯತೆಯ ಗೆದ್ದ ಕಥೆ. ಬನ್ನಿ ಸಾಮ್ರಾಟ್ ಅಶೋಕನ ಒಂದು ಪುಟ್ಟ ಕಥೆಯನ್ನು ನೋಡ್ಕೊಂಡು ಬರೋಣ. ಇನ್ನೂ ನಮ್ಮ ಹಿಸ್ಟೋರಿಕಲ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸಾಮ್ರಾಟ್ ಅಶೋಕನ ಜನನ ಕ್ರಿಸ್ತಶಕ 304ರಲ್ಲಿ ಜನಿಸಿದರು. ಅವರ ತಂದೆ ಬಿಂದುಸಾರ ಮತ್ತು ತಾತ ಚಂದ್ರಗುಪ್ತ ಮೌರ್ಯ. ಬಾಲ್ಯದಲ್ಲೇ ಅಶೋಕನು ಧೈರ್ಯಶಾಲಿ ಮತ್ತು ತೀಕ್ಷ್ಣ ಬುದ್ಧಿಯವನು, ಆದರೆ ಅವನು ಸ್ವಲ್ಪ ಕಠಿಣ ಸ್ವಭಾವನಾಗಿದ್ದನು. ಹೀಗಾಗಿ ಅವನ ಧೈರ್ಯ ಮತ್ತು ಶಕ್ತಿಯನ್ನು ನೋಡಿ ರಾಜರೆಲ್ಲರೂ ಗಂಭೀರತೆಯನ್ನು ಹೊಂದಿದರು. ಅವನು ರಾಜನಾಗಿ ಮಾಡುವ ಯೋಚನೆ ಆರಂಭದಲ್ಲಿ ಯಾರಿಗೂ ಇರಲಿಲ್ಲ. ತಂದೆಯ ನಿಧನದ ನಂತರ ಸಿಂಹಾಸನಕ್ಕಾಗಿ ಸಹೋದರರ ನಡುವೆ ಭಾರೀ ಯುದ್ಧ ಶುರುವಾಯಿತು. ಇದರಿಂದ ಅವನನ್ನು ಚಂಡ ಅಶೋಕ ಎಂದು ಕರೆಯಲಾಗುತ್ತಿತ್ತು, ಏಕೆಂದರೆ ಅವನು ಕ್ರೂರ ಮತ್ತು ನಿರ್ದಯ ಯೋಧನಾಗಿದ್ದನು. ಬರೀ ಬಲವಲ್ಲದೆ ತನ್ನ ಶಕ್ತಿ ಬುದ್ಧಿವಂತಿಕೆಯನ್ನು ಎಲ್ಲರನ್ನು ಸೋಲಿಸುವ ಸಾಮರ್ಥ್ಯವನ್ನು ಹೊಂದಿದ್ದನು. ಅಶೋಕನ ಜೀವನವನ್ನು ಸಂಪೂರ್ಣವಾಗಿ ಬದಲಿಸಿದ ಘಟನೆ ಅದೇ ಕಳಿಂಗ ವಾರ್. ಕ್ರಿಸ್ತಪೂರ್ವ 261 ಭಾರತ ದೇಶದ ಇತಿಹಾಸದಲ್ಲಿ ಒಂದು ಭೀಕರ ಅಧ್ಯಾಯ ಆರಂಭವಾಯಿತು. ಮೌರ್ಯ ಸಾಮ್ರಾಜ್ಯದ ಶಕ್ತಿಶಾಲಿ ರಾಜನಾದ ಸಾಮ್ರಾಟ್ ಅಶೋಕ ತನ್ನ ಸಾಮ್ರಾಜ್ಯವನ್ನು ಇನ್ನಷ್ಟು ವಿಸ್ತರಿಸಲು ನಿರ್ಧರಿಸುತ್ತಾನೆ. ಅವನ ಗುರಿ ಸ್ವಾತಂತ್ರ್ಯ ಮತ್ತು ಸಮೃದ್ಧ ರಾಜ್ಯವಾದ ಕಳಿಂಗ. ಕಳಿಂಗ ಇಂದಿನ ಒಡಿಶಾ ಪ್ರದೇಶವಾಗಿದೆ. ಸಮುದ್ರ ವ್ಯಾಪಾರದಲ್ಲಿ ಮುಂಚೂಣಿಯಲ್ಲಿದ್ದ ಈ ರಾಜ್ಯ ತನ್ನ ಸ್ವಾತಂತ್ರ್ಯಕ್ಕಾಗಿ ಹೆಮ್ಮೆ ಪಡುವ ಜನರಿಂದ ತುಂಬಿತ್ತು. ಅಶೋಕನು ದೂತರ ಮೂಲಕ ಕಳಿಂಗ ರಾಜನಿಗೆ ಶರಣಾಗುವಂತೆ ಸೂಚನೆ ಕಳಿಸುತ್ತಾನೆ. ಆದರೆ ಕಳಿಂಗ ಜನರು ಹೇಳುತ್ತಾರೆ, ನಾವು ಬದುಕಬಹುದು, ಆದರೆ ದಾಸರಾಗುವುದಿಲ್ಲ. ಈ ಮಾತು ಯುದ್ಧಕ್ಕೆ ನಾಂದಿ ಹಾಡುತ್ತದೆ. ಯುದ್ಧ ಪ್ರಾರಂಭವಾಗುತ್ತದೆ. ಅಶೋಕನ ಲಕ್ಷಾಂತರ ಸೈನ್ಯ ಕಳಿಂಗದ ಮೇಲೆ ದಾಳಿ ಮಾಡುತ್ತದೆ. ಗಜಸೇನೆ, ಅಶ್ವಸೇನೆ, ಪಾದಾತಿ ಸೈನಿಕರು ಎಲ್ಲರೂ ಒಂದೇ ಗುರಿ, ಅದೇ ಜಯ. ಆದರೆ ಕಳಿಂಗದ ಜನರು ಹಿಂಜರಿಯಲಿಲ್ಲ. ಪುರುಷರು ಮಾತ್ರವಲ್ಲ, ಮಹಿಳೆಯರು ಕೂಡ ಹೋರಾಟಕ್ಕಿಳಿದರು. ಯುದ್ಧದ ಘರ್ಷಣೆ ಭೂಮಿಯನ್ನು ಕಂಪಿಸುತ್ತದೆ. ಕತ್ತಿಗಳ ಘರ್ಷಣೆ, ಯೋಧರ ಕೂಗಾಟ, ರಕ್ತದ ನದಿಗಳು. ಸುಮಾರು 1 ಲಕ್ಷ ಜನರು ಸಾವನ್ನಪ್ಪುತ್ತಾರೆ. 1.5 ಲಕ್ಷ ಜನರು ಬಂಧಿತರಾಗುತ್ತಾರೆ. ಅನೇಕ ಕುಟುಂಬಗಳು ನಾಶವಾಗುತ್ತದೆ. ಕೊನೆಗೆ ಲಕ್ಷಾಂತರ ಜನರ ಸಾವಿನಿಂದ ಈ ಯುದ್ಧ ಮುಗಿಯುತ್ತದೆ. ಯುದ್ಧ ಮುಗಿದಿದೆ, ಅಶೋಕನು ಜಯ ಸಾಧಿಸಿದ್ದಾನೆ. ಆದರೆ ಯುದ್ಧ ಭೂಮಿಯಲ್ಲಿನ ದೃಶ್ಯಗಳು ಅವನ ಮನಸ್ಸನ್ನು ಕಲುಕುತ್ತವೆ. ಎಲ್ಲೆಡೆ ಮೃತದೇಹಗಳು, ಅಳುವ ಮತ್ತು ಕಿರಿಚಾಟ, ತಮ್ಮವರನ್ನು ಕಳೆದುಕೊಂಡ ಜನರ ನೋವು. ಈ ದೃಶ್ಯಗಳನ್ನು ಕಂಡ ಸಾಮ್ರಾಟ್ ಅಶೋಕನ ಹೃದಯ ಭಂಗವಾಗುತ್ತದೆ. ಅವನು ತನ್ನನ್ನೇ ಕೇಳಿಕೊಳ್ಳುತ್ತಾನೆ, ಇದು ಜಯವೇ ಅಥವಾ ಸೋಲು? ಅವನಿಗೆ ತನ್ನ ವಿಜಯದಲ್ಲಿ ಸಂತೋಷವಿಲ್ಲ. ಅವನಿಗೆ ಕಾಣುವುದು ಕೇವಲ ನಾಶ ಮತ್ತು ದುಃಖ. ಆ ಕ್ಷಣ ಅಶೋಕನ ಜೀವನದಲ್ಲಿ ದೊಡ್ಡ ತಿರುವು ಬರುತ್ತದೆ. ಅವನು ಯುದ್ಧವನ್ನು ತ್ಯಜಿಸುತ್ತಾನೆ. ಹಿಂಸೆಯನ್ನು ಬಿಟ್ಟು ಶಾಂತಿಯ ಮಾರ್ಗವನ್ನು ಆರಿಸುತ್ತಾನೆ. ಅವನು ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಅಹಿಂಸೆ, ಕರುಣೆ ಮತ್ತು ಧರ್ಮದ ಸಂದೇಶವನ್ನು ಹರಡಲು ಪ್ರಾರಂಭಿಸುತ್ತಾನೆ. ರಾಜನಾಗಿ ಅಲ್ಲ, ಒಬ್ಬ ಧರ್ಮ ಗುರುವಿನಂತೆ ಜನರ ಹೃದಯಗಳನ್ನು ಗೆಲ್ಲಲು ಮುಂದಾಗುತ್ತಾನೆ. ಅಶೋಕನು ಧರ್ಮ ವಿಜಯ ಎಂಬ ತತ್ವವನ್ನು ಪ್ರಚಾರ ಮಾಡುತ್ತಾನೆ. ಯುದ್ಧದ ಮೂಲಕ ಅಲ್ಲ, ಪ್ರೀತಿ ಮತ್ತು ಸತ್ಯದ ಮೂಲಕ ಗೆಲ್ಲುವುದು. ಅವನು ಶಾಸನಗಳನ್ನು, ಸ್ತಂಭಗಳನ್ನು ಮತ್ತು ಶಿಲಾಶಾಸನಗಳನ್ನು ಇಂದಿಗೂ ಅವನ ಬದಲಾವಣೆಯ ಸಾಕ್ಷಿಗಳಾಗಿ ನಿಂತಿವೆ. ಈ ಘಟನೆಯ ನಂತರ ಅಶೋಕನು ಯುದ್ಧವನ್ನು ತ್ಯಜಿಸಿದನು. ಅವನು ಗೌತಮ್ ಬುದ್ಧ ಅವರ ಉಪದೇಶಗಳನ್ನು ಅನುಸರಿಸಲು ಆರಂಭಿಸಿದನು. ಅಶೋಕನು ಬೌದ್ಧ ಧರ್ಮವನ್ನು ಅಳವಡಿಸಿಕೊಂಡು ದಯೆ, ಶಾಂತಿ ಮತ್ತು ಅಹಿಂಸೆಯನ್ನು ಪ್ರಸಾರ ಮಾಡುತ್ತನು. ಚಂಡ ಅಶೋಕ ಈಗ ಧರ್ಮ ಅಶೋಕನ. ಅಶೋಕನು ತನ್ನ ರಾಜ್ಯದಲ್ಲಿ ಅನೇಕ ಉತ್ತಮ ಕಾರ್ಯಗಳನ್ನು ಮಾಡಿದನು. ಜನರಿಗೆ ಆಸ್ಪತ್ರೆಗಳನ್ನು ನಿರ್ಮಿಸಿದನು. ಪ್ರಾಣಿಗಳಿಗೆ ಸಹ ಆರೈಕೆ ವ್ಯವಸ್ಥೆ ಮಾಡಿದರು. ರಸ್ತೆಗಳನ್ನು ನಿರ್ಮಿಸಿ ಮರಗಳನ್ನು ನೆಟ್ಟನು. ಧರ್ಮ ಸಂದೇಶವನ್ನು ದೂರದ ದೇಶಗಳಿಗೆ ಹರಡಿದನು. ಅವನ ಶಾಸನಗಳು ಇಂದಿಗೂ ಭಾರತದ ವಿವಿಧ ಕಡೆಯಲ್ಲಿ ಕಾಣಿಸುತ್ತವೆ. ಅಶೋಕನು ಕ್ರಿಸ್ತಪೂರ್ವ 232ರಲ್ಲಿ ನಿಧನರಾಗಿದ್ದರು, ಆದರೆ ಅವರ ಸಂದೇಶ ಇಂದು ಕೂಡ ಜೀವಂತವಾಗಿದೆ. ಅವರ ಚಕ್ರ, ಅಶೋಕ ಚಕ್ರ, ಇಂದು ಭಾರತದ ರಾಷ್ಟ್ರೀಯ ಧ್ವಜದಲ್ಲೂ ಇದೆ. ಒಬ್ಬ ಕ್ರೂರ ಯೋಧನು ಲೋಕಕ್ಕೆ ಶಾಂತಿಯ ಸಂದೇಶವನ್ನು ನೀಡಿದನು. ಇದು ಸಾಮ್ರಾಟ್ ಅಶೋಕ ಅವರ ಅದ್ಭುತ ಕಥೆಯಾಗಿತ್ತು. ನೀವು ಇಂತಹ ಇನ್ನಷ್ಟು ಇತಿಹಾಸ ಕಥೆಗಳನ್ನು ನೋಡಲು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.